ಗುಡ್ ಮಾರ್ನಿಂಗ್. ಬೆಳಗ್ಗೆ ಎದ್ದಾಗ 7 o'clock ಆಗಿತ್ತು. ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸ್ ಎಲ್ಲ ಮುಗಿಸಿ ಇವತ್ತು ಸ್ಯಾಟರ್ಡೆ ಅಲ್ಲ, ಸೊ ದೇವಸ್ಥಾನಕ್ಕೆ ಹೋದ್ರಿ. ಇವತ್ತು ಪ್ರಸಾದ ಇರ್ತೈತೆ ಅಂತೇಳಿ ಜಲ್ದಿ ಜಲ್ದಿ ಸ್ನಾನ ಮಾಡಿ ದೇವ್ರ ಕೈ ಮುಗಿದ ದೇವಸ್ಥಾನಕ್ಕೆ ಹೋದ್ವಿ. ನಮ್ಮ ಬ್ರೋ ಇವತ್ತು ಬಂದು ಒಂದು 15 minutes ವೇಟ್ ಮಾಡ್ಯಾರ ಆನ್ಲೈನ್ ಹೋಗಿ. ಒಂದು ಆರ್ಡರ್ ಶೋ ಆಗಿಲ್ಲ. ಸೊ ಜಲ್ದಿ ಜಲ್ದಿ ಜಳಕ ಮಾಡ್ರಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಅವ್ರಿಗೆ ಫುಲ್ ಕನ್ವಿನ್ಸ್ ಮಾಡೀನಿ. ಈಗ ಜಳಕ ಮಾಡ್ಯಾರ, ಅವ್ರನ್ನ ಕರ್ಕೊಂಡು ಹೋಗ್ತೀನಿ ಇವತ್ತು ದೇವಸ್ಥಾನಕ್ಕೆ. ಇವತ್ತು ಆರ್ಡರ್ ಫ್ಲೋ ಇಲ್ಲ. ದೇವರೇ ಏನಾಗುತ್ತೋ ದೇವ್ರಿಗೆ ಗೊತ್ತು. ಹಾಯ್, ಟೈಮಿಗೆ 11:50. ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದು 9:15ಗೆ. ಸುಳ್ಳು ಹೇಳತ್ತಿಲ್ಲ, ಬರೀ ಒಂದು ಆರ್ಡರ್ ಆಗಿದೆ. ಎಲ್ಲಿ ಸರ್ಚ್ ಮಾಡಿದ್ರು ಆರ್ಡರ್ ಬರತ್ತಿಲ್ಲ. ಅದು ತೋರಿಸ್ತೇನೆ ನಿಮ್ಗೆ. ಫುಲ್ ಕಂಪ್ಲೀಟ್ ನಿಲ್ ಐತಿ. ಏನು ಮಾಡೋದು ಗೊತ್ತಾಗತ್ತಿಲ್ಲ. ಇವತ್ತು ನನ್ನ ಫ್ರೆಂಡು ಇವರಲ್ಲ, ಇನ್ನೊಬ್ಬ ಫ್ರೆಂಡ್ ಅವ್ರು ವರ್ಕಿಗೆ ಹೋಗಿಲ್ಲ. ಅವ್ರ ಬ್ಯಾಟ್ರಿ ತೊಗೊಂಡು ನಾನು ಇವತ್ತು ಕಂಟಿನ್ಯೂಸ್ ಹೊಡಿತೀನಿ. ಆಮೇಲೆ ಪವರ್ ಬ್ಯಾಂಕ್ ಹೋಯ್ತು ಅವ್ರದ್ದು. ಒಂದಷ್ಟು ಹೆಚ್ಚೊಳಗೆ ಹೊಡಿತೀನಿ ಇವತ್ತು. ನೋಡೋಣ. ಇವತ್ತಂತೂ ಟಾರ್ಗೆಟ್ ರೀಚ್ ಮಾಡ್ತೇನೆ. ಮಾಡಲೇಬೇಕು, ಆಪ್ಷನೇ ಇಲ್ಲ ನಂಗೆ. ಒಂದಿನ ಬಿಟ್ಟರೆ ತಲೆ ಮೇಲೆ ಐತಿ. ಮಾಡೇ ಮಾಡ್ತೇನೆ. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ. ಹಾಯ್, ಈಗ ಟೈಮ್ ಎಕ್ಸಾಕ್ಟ್ಲಿ 2:30 ಆಗೈತಿ. ಬೆಳಗಿಂದ ಕರೆಂಟ್ ಇಲ್ಲ, VPN ಕನೆಕ್ಟ್ ಆಗತ್ತಿಲ್ಲ. ಮಧ್ಯಾಹ್ನ ಬಂದು ಎಡಿಟಿಂಗ್ ಮಾಡೋಣ ಅಂತೇಳಿ ಕೂತ್ಕೊಂಡ್ರೆ ಎಡಿಟಿಂಗೇ ಮುಗ್ದಿಲ್ಲ ಇನ್ನು. ಬರೀ ಈಗೆಲ್ಲ ವೀಡಿಯೋಸ್ ಕಟ್ ಮಾಡಿ ಇಟ್ಕೊಂಡೀನಿ. ಇನ್ನು ಎಡಿಟಿಂಗ್ ಯಾವಾಗ ಮಾಡ್ತೇನೋ, ಅಪ್ಲೋಡ್ ಯಾವಾಗ ಮಾಡ್ತೇನೆ, ಅಪ್ಲೋಡ್ ಮಾಡ್ತೇನೋ ಇಲ್ಲ ಅಂತೇಳಿ ಫುಲ್ ಟೆನ್ಷನ್ ಆಗ್ಬಿಟ್ಟೈತೆ ನಂಗೆ ಇವತ್ತು. 2 days ಹಿಂಗಾಗತೈತಿ. ಡೋಂಟ್ ನೋ, ಗಾಡ್ ಹ್ಯಾಸ್ ಬಿನ್ ರಿಯಲಿ ಟೆಸ್ಟಿಂಗ್ ಮೀ ಫ್ರಮ್ ಫ್ಯೂ ಡೇಸ್. ಹಿ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಡಿಫ್ರೆಂಟ್ ಪ್ಲ್ಯಾನ್ಸ್. ಲೆಟ್ಸ್ ಸಿ. ನೋಡ್ತೇನೆ ಇವತ್ತು ಏನು ಮಾಡ್ತೇನೆ ಗೊತ್ತಿಲ್ಲ. ಕರೆಂಟ್ ಅಂದ್ರೆ ನನ್ನ ಫ್ರೆಂಡ್ ಇವತ್ತು ಕೆಲಸ ಮಾಡೋಕೆ ಪವರ್ ಬ್ಯಾಂಕ್ ಎಲ್ಲ ಕೊಡೋಕೆ ರೆಡಿ ಅದಾನ. ಬಟ್ ನಂದು ಎಡಿಟಿಂಗ ಮುಗಿಯೋಕೆ ಇರಲಿಲ್ಲ. ಇನ್ನೂ ಹಂಗಾಗಿ ಇಟ್ಕೊಂಡು ಕುಂತೈತೆ. ಅಟ್ಲೀಸ್ಟ್ VPN ಕನೆಕ್ಟ್ ಆದ್ರೆ ನಾನು ಅದು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಸಂಜೆಗೆ ಅಪ್ಲೋಡ್ ಮಾಡೋಕೆ ರೆಡಿ ಇಟ್ಕೊಂಡು ನನ್ನ ಕೆಲ್ಸಕ್ಕಾದ್ರೂ ಹೋಗ್ಬೋದು. ಇದು ಆಗತ್ತಿಲ್ಲ. ಭಾಳ ಟೆನ್ಷನ್ ಆಗತೈತಿ. ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಹಾಯ್, ಟೈಮಿಗೆ 4:30. ಇನ್ನೂ ಪವರ್ ಬಂದಿಲ್ಲ, ಜಿಯೋ ನೆಟ್ವರ್ಕು ಬಂದಿಲ್ಲ, ಎಡಿಟಿಂಗು ಮುಗ್ದಿಲ್ಲ. ಇವತ್ತಿನ ವಿಡಿಯೋ ಹೆಂಗೆ ಅಪ್ಲೋಡ್ ಮಾಡಲಿ ಅಂತೇಳಿ ಭಾಳ ಟೆನ್ಷನ್ ಆಗತೈತಿ. ಏನು ಮಾಡೋದು ಲಿಟ್ರಲಿ ಅರ್ಥ ಆಗತ್ತಿಲ್ಲ. ಕೆಲ್ಸಕ್ಕೆ ಹೆಂಗೆ ಹೋಗೋದು ಇವತ್ತು? ಕೆಲ್ಸಕ್ಕೇನೋ ಹೋಗ್ಬೋದು ಖರೆ, ಈಗ ಏನು ಮಾಡೋದು? ಭಾಳ ಟೆನ್ಷನ್ ಆಗತೈತಿ. ಹಾಯ್, ಟೈಮಿಗೆ 6:50. ಇನ್ನೂ 10 ನಿಮಿಷ ಐತಿ 7 o'clock. 7 o'clock ಸ್ಟಾರ್ಟ್ ಮಾಡ್ತೇನೆ. ಕರೆಂಟ್ ಈಗ ಬರ್ತಾವೆ ಅಂತ ಅನ್ಕೊಂಡ ಕುಂತಿದ್ದೆ. ಇವತ್ತು ಬಂದಿಲ್ಲ. 6 o'clock ಬಂದು 6 o'clock ನಾನು ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಇತ್ತು. ಅಂದ್ರೆ ಅದು ಎಕ್ಸ್ಪೋರ್ಟ್ ಆಗತ್ತಿರಲಿಲ್ಲ. ಸೊ ಎಕ್ಸ್ಪೋರ್ಟ್ ಆಯ್ತು. ಅದಾದಮೇಲೆ ಅದನ್ನ ವಿಡಿಯೋ ಅಪ್ಲೋಡ್ ಮಾಡಿದೆ. ಈಗ ವಿಡಿಯೋ ಅಪ್ಲೋಡ್ ಮಾಡಿ ರೆಡಿಯಾಗಿ ಹೋಗ್ತೇನೆ. ಏನು ಮಾಡೋಕ್ಕೆ ಬರೋಲ್ಲ. ಈಗ ಒಂದೊಂದು ದಿನ ಹಿಂಗಾಗುತ್ತೆ. ಒಂದೊಂದು ದಿನ ಅಲ್ಲ, ನಿನ್ನೆನೂ ಹಿಂಗಾಯ್ತು, ಇವತ್ತು ಹಿಂಗಾಗೈತಿ. ಓಕೆ, ಲೆಟ್ಸ್ ಸಿ. ಗಾಡ್ಸ್ ಪ್ಲ್ಯಾನ್ ಅದು ಇರ್ಬೋದು, ನೋಡೋಣ. ಸೊ ನಾನೀಗ 1 ಆರ್ಡ್ರ್ ಆಗೈತೆ ಅಷ್ಟೇ. ನೋಡೋಣ ಇವತ್ತು ಎಷ್ಟಾಗುತ್ತೆ ಅಷ್ಟು. ಇವತ್ತು 1,000 ಮೇಲೆ ಮಾಡಲೇಬೇಕು. ಇವತ್ತು 1,000 ಮೇಲೆ ಮಾಡಿದರೆ ನಾಳಿಂದ ಪರ್ ಡೇ 2,000 ದುಡಿಬೇಕು. ಇಲ್ಲಾಂದ್ರೆ ನಂಗೆ ಆಪ್ಷನ್ ಇಲ್ಲ 50K. ನ್ಯೂ ಚಾಲೆಂಜ್. ಓಕೆ, ಅದು 2,000 ಏನು ಇಂಪಾಸಿಬಲ್ ಏನಲ್ಲ. ಮಾಡೋಣ, ಮಾಡ್ತೀನಿ. ಓಕೆ, ನಾನೀಗ ಹೋಗ್ತೇನೆ. ಟೇಕ್ ಕೇರ್, ಬಾಯ್. ಈವ್ನಿಂಗ್ ಫಸ್ಟ್ ಆರ್ಡರ್, ಸೆಕೆಂಡ್ ಆರ್ಡರ್ ಆಫ್ ದ ಡೇ. ಫಸ್ಟ್ ಆರ್ಡರ್ ಡಬಲ್ ಆರ್ಡರ್ ಬಂದೈತಿ. ಲೆಟ್ಸ್ ಸಿ ಹೌ ದ ನೈಟ್ ಗೋಸ್. ಫಸ್ಟ್ ಆರ್ಡರ್ ಏನು ಬಂದೈತಲ್ಲ ಈವ್ನಿಂಗ್ದು, ಅದ್ರಾಗ ಒಂದು ಆರ್ಡರ್ ದೊಡ್ಡ ಅಪಾರ್ಟ್ಮೆಂಟ್ ಒಳಗೆ ಬಂದೈತಿ. ಇನ್ನೊಂದು ಆರ್ಡರ್ ಏನು ಬಂದೈತಲ್ಲ, ಅದು ಇನ್ನೂ ದೊಡ್ಡ ಅಪಾರ್ಟ್ಮೆಂಟ್ ಒಳಗೆ ಬಂದೈತಿ. ಇದೊಂದು 100 ಮೀಟರ್ ನಡೆದ್ರೆ ಅದೊಂದು 300 meters ನಡಿಬೇಕು. ಅದು ತೋರಿಸ್ತೇನೆ ಆಮೇಲೆ. ಫಸ್ಟ್ ಆರ್ಡರ್ ಡಬಲ್ ಆರ್ಡರ್ ಬಂದೈತೆ ಅಂತೇಳಿ ಖುಷಿ ಪಡ್ಬೇಕಾ, ಇಲ್ಲ 2 ಆರ್ಡರ್ ದೊಡ್ಡ ಅಪಾರ್ಟ್ ಬಂದ ಅಂತೇಳಿ ನಿಮ್ಗೆ ಗೊತ್ತು, ನಾನೇನು ಹೇಳಲ್ಲ. ಗೈಸ್, ಇದು ಸೆಕೆಂಡ್ ಆರ್ಡರ್ ಡಬಲ್ ಆರ್ಡರ್ ಒಳಗೆ. ಅಲ್ಲಿ ಮುಂದೆ ದೊಡ್ಡ ಬಿಲ್ಡಿಂಗ್ ಕಾಣೋದೈತಲ್ಲ, ಅಲ್ಲಿವರೆಗೂ ಹೋಗ್ಬೇಕು. ಅಲ್ಲಿ ಹೋಗಿ ಮತ್ತೆ ಲೆಫ್ಟ್ ತಗೊಬೇಕು. ಹಿಂಗೆ ಸಾಯಿಸ್ತಾರೆ ನಮ್ನ ಇವತ್ತು. ಈವ್ನಿಂಗ್ ಥರ್ಡ್ ಆರ್ಡರ್ ಪಿಕಪ್ ಮಾಡಕ್ ಬಂದಿದ್ದೆ ಇಲ್ಲಿ ಅರ್ಕೆರೆ ಚೌಮ್ಯಾನ್ ಒಳಗೆ. ಚೌಮ್ಯಾನ್ ಒಳಗೆ ಆರ್ಡರ್ ಪಿಕಪ್ ಮಾಡಕ್ ಬಂದೀನಿ.
ಅನುಷ್ಕಾ ಅಕ್ಕ ಆರ್ಡರ್ ಮಾಡ್ಯಾರ. ಅವ್ರು ನೋಡ್ರಿ ಇಡೀ ಊರಿಗೆ ಆರ್ಡರ್ ಮಾಡ್ಯಾರ. ಇಲ್ಲಿ ಮೊದ್ಲ ಒಂದ್ ಐಟಮ್ ಇದ್ರೆ ಕಮ್ಮಿ ಅಂದ್ರೆ ಒಂದ್ 20-30 ಮಿನಿಟ್ಸ್ ವೇಟ್ ಮಾಡಿಸ್ತಾರ. ಇನ್ನು 1 ಅವರ್ ಹೋಗ್ಬೋದು ನಾನು. ಯಾಕಾದ್ರೂ ಈ ಆರ್ಡರ್ ಚೂಸ್ ಮಾಡಿದೆ ಅನ್ಸ್ಬಿಟ್ಟೈತೆ. ನಾನ್ ಕ್ಯಾನ್ಸಲ್ ಮಾಡ್ಬೋದಿತ್ತು, ಅಂದ್ರೆ ಇದು ಡ್ರಾಪ್ JP ನಗರ್ ಐತೆ ಅಂತ ಹೇಳಿ ತಗೊಂಡ್ಬಿಟ್ಟೆ ನಾನು. ಬಾಳ್ ತಪ್ಪ ಮಾಡಿದೆ. ಅಂದ್ರ ನಾವ್ ಇಲ್ಲಿ ಬಂದ್ ಮಾರ್ಕ್ ಔಟ್ ಮಾಡಿದ್ವಿ ಅಂದ್ರ ಅದು ವಾಪಸ್ ಕ್ಯಾನ್ಸಲ್ ಮಾಡಕ್ ಬರಲ್ಲ. ಈಗ ಏನ್ ಮಾಡಕ್ ಬರಲ್ಲ, ಇಲ್ಲೇ ಊಟ ಹೊಡ್ಕೊಂಡ್ ಕುಂದ್ರ. ದೊಡ್ಡ ಆರ್ಡರ್ ರೆಡಿ ಆಯ್ತಾ, ಜಲ್ದಿನ ಕೊಟ್ಟಿರ್ಬೋದು. ಒಂದ್ 10-15 ಮಿನಿಟ್ಸ್ ಒಳಗೆ ಕೊಟ್ಬಿಟ್ರೆ ಸಿಕ್ ನೋಡ್ರಿ ಇಲ್ಲ ಐತಿ. ಯಾ ಇನ್ನೇನ್ ಪಿಕಪ್ ಮಾಡ್ಕೊಂಡು ಹೋಗ್ಬೇಕು ನಾನು. ಇನ್ನೊಂದು ಆರ್ಡರ್ ಇಲ್ಲೇ ಚೆನ್ನಾಗಿ ನಾನು ಡಬಲ್ ಆರ್ಡರ್ ಬಂದ್ರ ಅದು ನಿಯರ್ ಬೈ ಡ್ರಾಪ್ ಲೊಕೇಶನ್ ಎಲ್ಲ ನಿಯರ್ ಬೈ ಇರುತ್ತೆ. ಸೊ ಏನ್ ಮಾಡಕ್ಕಾಗಲ್ಲ, ನಾನು ಮತ್ತೆ ಅಲ್ಲಿ ಹೋಗಿ ಮತ್ತೆ ಇನ್ನೊಂದು ಆರ್ಡರ್ ವೇಟ್ ಮಾಡೋ ಬದಲು ಇಲ್ಲೇ ವೇಟ್ ಮಾಡ್ಬಿಡ್ತೇನೆ. 2 ಆರ್ಡರ್ ಒಟ್ಟಿಗೆ ಡ್ರಾಪ್ ಮಾಡ್ಬೋದು. ಇಟ್ಸ್ ಲೈಕ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಓಕೆ ಲೆಟ್ಸ್ ಗೋ. ಸೆಕೆಂಡ್ ಆರ್ಡರ್ ಪಿಕಪ್ ಮಾಡಿದ್ಮೇಲೆ ಆಲ್ಮೋಸ್ಟ್ ನಾನ್ ಬಂದಿದ್ದಿಲ್ಲೇ 7:50ಗೆ. ಈಗ 8:28 ಆಗೈತಿ. ಹೋಯ್ತು ಹಿಂದೆ ಟೈಮ್ ಹೋಯ್ತು. ಈವ್ನಿಂಗ್ 8th ಆರ್ಡರ್ ಬಾಕ್ಷಲ ಬಂದೈತಿ. ಈಗ ಆಲ್ರೆಡಿ 7 ಆರ್ಡರ್ಗೆ 410 rupees ಆಗೈತಿ ನಂದ. ಲೈಕ್ 410 ಅಂತಂತಂದ್ರ ಆಲ್ಮೋಸ್ಟ್ 10-12 ಆರ್ಡರ್ಸ್ ಮಾಡ್ದಂಗ. ಅಷ್ಟು ದೊಡ್ಡ ಆರ್ಡರ್ಸ್ ತಗೊಂಡ್ ನೋಡಾತೇನಿ. ಓಕೆ ಲೆಟ್ಸ್ ಗೋ. ಹಾಯ್, ಅಮೌಂಟ್ ಎಕ್ಸಾಕ್ಟ್ಲಿ 20 days ಅಂದ್ರೆ ಇವತ್ತಿನ ಮುಗಿದ್ರ 28,000 ಆಗುತ್ತೆ. ಈಗ ನಂದು ಎಕ್ಸಾಕ್ಟ್ಲಿ 27,750 ಆಗೈತಿ. ಇನ್ನೂ 250 rupees ಬೇಕಾ. ಅಂದ್ರೆ ನೆಕ್ಸ್ಟ್ 11 days ನನಗೆ ಎಕ್ಸಾಕ್ಟ್ಲಿ 22,000 ಬೇಕಾ. ಅಂದ್ರೆ ಎವ್ರಿ ಡೇ 2,000 ಬೇಕಾ. ಎವ್ರಿ ಡೇ 2,000 ಬೇಕಾ. ಸೊ ನಾನು ಆ ಚಾಲೆಂಜ್ಗೆ ರೆಡಿ ಅದೀನಿ. ಲೆಟ್ಸ್ ಸಿ. ಅಲ್ಲೇ ಹಿಂದೆ ಹುಡುಗರು ಹೊಂಟಾರಲ್ಲ, ಅವರು ನಾನು ವಿಡಿಯೋ ಮಾಡೋದು ನೋಡಿ ನಗಾತಿದ್ರು. ನಾ ಹಾಯ್ ಅಂದೆ, ಅವರು ಹಾಯ್ ಅಂತ ಸುಮ್ಮ ಹೋದ್ರು. ಓಕೆ ಅವ್ರನ್ನ ಬಿಡ್ರಿ. ನಂದು 14 ಆರ್ಡ್ರ್ ಅದು. ಈಗ ಅಮೌಂಟ್ 750 ಆಗೈತಿ. ಚಾರ್ಜ್ ಬರೀ 6% ಐತಿ. ನಾನು ರೂಮಿಂದ ಬರ್ಬೇಕಾದ್ರೆ ಬರೀ ಎಷ್ಟು ಒಂದು 60-65% ಅಷ್ಟು ಐತೆ. ಅಂದ್ರೆ ಈವ್ನಿಂಗ್ವರೆಗೂ ಇವತ್ತು ಪವರ್ ಇರಲಿಲ್ಲ. ಸೊ ನಾನು ಎಷ್ಟು ಇದು ಮಾಡಿದ್ರು ಇವತ್ತು ಬರೀ ಅಷ್ಟೇ ಒಂದು 750 rupees ಅಷ್ಟೇ ಆಯಿತು. ಅಂದ್ರೆ ನಂದು 28,000ಗೆ ಸಮಥಿಂಗ್ 100 rupees ಕಮ್ಮಿ ಉಳಿದೈತಿ. ಲೈಕ್ ನನಗೆ 11 daysಗೆ 22,100 ಸಮಥಿಂಗ್ ಬೇಕಾ. ಲೈಕ್ 2,000 ಎವ್ರಿ ಡೇ, 2,000 ಪರ್ ಡೇ. ನಾಟ್ ಇಂಪಾಸಿಬಲ್, ಇಟ್ಸ್ ವೆರಿ ಪಾಸಿಬಲ್ ಅದ. ನಾಳೆಯಿಂದ ಬೆಳಗ್ಗೆ 7 ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡ್ತೀನಿ. ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋಗ್ಬಂದು ಸ್ಟಾರ್ಟ್ ಮಾಡ್ತೀನಿ. ನಾವು ಎಕ್ಸಸೈಸ್ ಎಲ್ಲ ಮಾಡಲ್ಲ. ಲೆಟ್ಸ್ ಸಿ. ಓಕೆ ನಂದು ಚಾರ್ಜು ಖಾಲಿ ಆಗೈತಿ. ನಾನು ರೂಮಿಗೆ ಹೋಗಿ ಮಲ್ಕೊಂಬಿಡ್ತೀನಿ. ಅಲ್ಲಿ ಹೋಗಿ ವಿಡಿಯೋ ಮಾಡೋಕ್ಕಾಗಲ್ಲ. ಬಾಯ್, ಗುಡ್ ನೈಟ್. ಸೊ ದಿಸ್ ಈಸ್ ಮೈ ಟುಡೇಸ್ ಅರ್ನಿಂಗ್ ಗಾಯ್ಸ್. ಬರೀ 14 ಆರ್ಡರ್ಸ್ ಆಗಿದ್ದು 744 rupees ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.